ಒಂದು ಒಳ್ಳೆಯ ಶುದ್ಧ ಚಿಂತನೆಯ ಕಡೆಗೆ ನಿಮ್ಮ ಗಮನವನ್ನು ಹರಿಸಿ ಈಗ ಒಂದು ಒಳ್ಳೆಯ ಸಂಕಲ್ಪ ಮಾಡೋಣ. ನಾವು ಯೋಗ ಸಂಕಲ್ಪ ಹೇಳ್ತೀನಿ, ದಯವಿಟ್ಟು. ನಾನು ಒಬ್ಬ ಆರೋಗ್ಯಕರ ಸಂಕಲ್ಪ ಮಾಡುತ್ತೇನೆ. ನನ್ನ ಪ್ರತಿಯೊಂದು ಕೆಲಸದಿಂದಲೂ ಸಮೃದ್ಧಿಯ ಸ್ನೇಹಪೂರ್ಣ ವಾತಾವರಣ ನಿರ್ಮಿಸುವ ಪ್ರಯಾಸ ಮಾಡುತ್ತೇನೆ ಮತ್ತು ಅಜ್ಞಾನ ಕೇಂದ್ರಿತ ಜೀವನ ಸ್ಥಾನದಲ್ಲಿ ಯೋಗಮಯ ಮತ್ತು ವಿವೇಕಮಯ ಜೀವನ ನಡೆಸುತ್ತಾ, ಇದು ಆಸನದ ಅಂತಿಮ ಸ್ಥಿತಿ. ಬಿಡುತ್ತಾ ಕೈಗಳನ್ನು ಬಿಡಿಸುತ್ತಾ ವಜ್ರಾಸನದಲ್ಲಿ ಕುಳಿತುಕೊಳ್ಳಿ. ಸೊ ಈ ಆಸನದಿಂದ ಬೆನ್ನು, ಕುತ್ತಿಗೆ, ಮಾಂಸಖಂಡಗಳು ಸ್ಟ್ರಾಂಗ್ ಆಗ್ತವೆ. ಅದಲ್ಲದೆ ಯಾರಿಗೆ ಮಲಬದ್ಧತೆ ಸಮಸ್ಯೆ ಇದೆಯೋ, ಬೆನ್ನು ನೋವು, ಥೈರಾಯ್ಡು ಇದ್ದವರಿಗೆ ಇದೊಂದು ಒಳ್ಳೆಯ ಆಸನ. ಈಗ ಉಸಿರು ಬಿಡುತ್ತಾ ಕೈಗಳನ್ನು ಮುಂದೆ ಸವರುತ್ತಾ ಮುಂದಕ್ಕೆ ಬಾಗಿ ಹಣೆಯನ್ನು ನೆಲಕ್ಕೆ ಹಚ್ಚಿಸಿ. ಹಣೆಯನ್ನು ನೆಲಕ್ಕೆ ಹಚ್ಚಿಸಿ. ಅಂತಿಮ ಸ್ಥಿತಿ. ಉಸಿರಾಟ ಸಹಜವಾಗಿರಲಿ. ಇದೆ, ಅವರು ಈ ಆಸನವನ್ನು ಮಾಡಲಿಕ್ಕೆ ಹೋಗಬಾರ್ದು. ಎಲ್ಲರೂ ವಜ್ರಾಸನದಲ್ಲಿ ಕುಳಿತುಕೊಳ್ಳಿ. ಕುತ್ತಿಗೆ ನೇರವಾಗಿರಲಿ. ಇದು ಆಸನ ಅಂತಿಮ ಸ್ಥಿತಿ. ಉಸಿರಾಟ ಸಹಜವಾಗಿರಲಿ. ಈಗ ಉಸಿರು ತೆಗೆದುಕೊಳ್ಳುತ್ತಾ ಕೈಗಳನ್ನು ಬಿಡಿಸಿ ನಿಧಾನವಾಗಿ ಮೊದಲನೇ ಸ್ಥಿತಿಗೆ ಬನ್ನಿ. ಅದೇ ರೀತಿ ಇನ್ನೊಂದು ಸೈಡ್ ಮಾಡಬಹುದು. ಈ ಎಡಗಾಲು ಮಾಡಿಸಿ ಬಡ ಮೊಣಕಾಲಿನ ಪಕ್ಕಕ್ಕಿಡಿ. ಬಲಭುಜವನ್ನು ಎಡ ಮೊಣಕಾಲಿನ ಸುತ್ತ ತಿರುಗಿಸಿ ಬಲಗೈಯಿಂದ ಈಗ ಉಸಿರು ತೆಗೆದುಕೊಳ್ಳುತ್ತಾ ಕೈಗಳನ್ನು ಬಿಡಿಸಿ ನಿಧಾನವಾಗಿ ಮೊದಲನೇ ಸ್ಥಿತಿಗೆ ಬನ್ನಿ. ಪಾದಗಳನ್ನು ಮುಂದೆ ಚಾಚಿ ರಿಲ್ಯಾಕ್ಸ್. ಪ್ಯಾಂಕರಿಯಾದ ಸಮಸ್ಯೆ ಆದರೆ ಅವರಿಗೆ ಸ್ವಲ್ಪ ಒಳ್ಳೆಯ ಆಸನ ಇದೆ. ಸೊ ಇನ್ನು ಹೊಟ್ಟೆಯ ಮೇಲೆ ಮಲಗಿ ಮಾಡುವಂಥ ಆಸನಗಳು ಪ್ರೋನ್ ಪೊಸಿಷನ್ ಅಂತ ನಾವು ಕರಿತೀವಿ. ಸೊ ಎಲ್ಲರೂ ಏನಪ್ಪ ಅಂದರೆ ಹೊಟ್ಟೆಯ ಮೇಲೆ ನೋಡ್ಕೊಳ್ಳಿ. ದೈನಂದಿನ ಚಟುವಟಿಕೆಗಳಲ್ಲಿ ಅದಕ್ಕೆ ಮಹತ್ವ ಕೊಡಲಾರ್ದೇ ನಾವು ಸಾಗಿದ ಕೈಯಲ್ಲಿ ಇರುವುದಿಲ್ಲ. ಕಾರಣ ಇಷ್ಟೇ, ಆರೋಗ್ಯ ಬೇಕು. ಆರೋಗ್ಯವೇ ಭಾಗ್ಯ ಅನ್ನುವಂಥದ್ದು ನಾವೆಲ್ಲರೂ ಕಂಡುಕೊಳ್ಳುವಂಥದ್ದು.